ಕತೆ ಉತ್ತರಾಖಂಡಲ್ಲಿರುವ ಒಂದು ಕಾಡಲ್ಲಿ ನಡೆದ ಕತೆ. ಅಲ್ಲಿ ಅಲಿವ್ ಕುಟುಂಬ ಜೀವಿಸ್ತಿತ್ತು. ಅವರು ಎಲ್ಲರಿಗೂ ತುಂಬಾ ಸಹಾಯ ಮಾಡ್ತಿದ್ರು. ಅವ್ರ ಕುಟುಂಬ ಅಂದ್ರೆ ಬೇರೆ ಜಂತುಗಳಿಗೆಲ್ಲ ತುಂಬಾನೇ ಇಷ್ಟ. ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರೆಲ್ಲರೂ ಇವ್ರನ್ನೇ ಬಂದು ಕೇಳ್ತಿದ್ರು. ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದ್ದಾರೆ. ಒಂದಿನ ಚಿಕ್ಕ ಅಳಿಲು ಅವ್ರ ಅಪ್ಪ ಮಾತ್ರ ಹೀಗನ್ನುತ್ತೆ, ಅಮ್ಮ, ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಗಳೇ, ಏನು ನಿನ್ನ ಪ್ರಶ್ನೆ? ಅದು ಏನೂ ಇಲ್ಲ, ನೀವೆಲ್ಲಾರ್ಗೂ ಸಹಾಯ ಮಾಡ್ತೀರಲ್ವಾ? ಆ ಸಹಾಯ ನೀವು ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಮತ್ತೆ ಯಾಕಿಂಗ್ ಸಹಾಯ ಮಾಡ್ತಿದ್ದೀರಾ? ಮಗಳೇ, ಅದಕ್ಕೆ ನಿಮ್ಮಪ್ಪಂದು ಒಂದ್ ದೊಡ್ಡ ಕತೆನೇ ಇದೆ. ಹೌದಾ ಅಮ್ಮ? ಹಾಗಾದ್ರೆ ನನ್ ಬೇಗ ಕತೆ ಹೇಳಮ್ಮ. ಮಗು, ಇದು ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ. ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು. ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು. ಆಗ ಅಪ್ಪನಿಗೆ ಮನೆವರ್ಗೂನು ನಡೆಯಕ್ಕಾಗಿಲ್ಲ. ಹೌದಾ ಅಮ್ಮ? ಆಮೇಲೆ ಏನಾಯ್ತಮ್ಮ? ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲರನ್ನೂ ಕರೀತಾರೆ. ಆದ್ರೆ ಎಲ್ಲರೂ ನೋಡ್ತಿದ್ದಂಗ್ ಹೋಗ್ಬಿಟ್ರು. ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು. ಅಷ್ಟೇ, ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು, ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ. ಅಷ್ಟೇ ಇನ್ಮೇಲೆ ಯಾರನ್ನು ಕಷ್ಟ ಪಡೋದಕ್ಕೆ ನಾವು ಬಿಟ್ಟೇ ಇಲ್ಲ. ಹೌದಮ್ಮ, ನೋಡಿ ಅಮ್ಮ, ಎಷ್ಟು ದುಷ್ಟರಿದ್ದಾರೆ ಅಂತ. ಪಾಪ ನೋವಲ್ಲಿ ನರ್ಲಾಡ್ತಿರೋ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಅವ್ರು ಯಾಕಮ್ಮ ಇದ್ದಾರೆ? ಹೌದು ಮಗು, ಈಗ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ. ಎಲ್ಲ ತುಂಬಾ ನೀಚವಾಗಿದ್ದಾರೆ.